ಗಜನಗಢದ ಲಕ್ಷ್ಮೀ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅವರು ವರ್ಷ 2 ವರ್ಷಕ್ಕೆ ಯಾವುದಾದರೂ ಒಂದು ಹೊಸ ಕಾರ್ಯಕ್ರಮವನ್ನು ಅವರು ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವರೆಲ್ಲ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ಇವತ್ತು ಈ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ನಾವು ಹಿಂದೆ ನಿಮ್ಮದೇನು ಬ್ರಾಂಚ್ ಆಫೀಸ್ ಏನಾಯಿತು ಅದಕ್ಕೂ ನನ್ನ ಭಾಗ್ಯ ಇತ್ತು. ಅವತ್ತು ನಾವು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ನಾವು ಕೂಡ ಆ ಕಾರ್ಯಕ್ರಮಕ್ಕೆ ಬರುವಂಥ ಒಂದು ವ್ಯವಸ್ಥೆ ಆಗಿತ್ತು. ಮತ್ತು ಇವತ್ತು ಬ್ಯಾಂಕನ್ನು ನವೀಕರಿಸಿ ಗ್ರಾಹಕರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತೆಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿ ಆನ್ಲೈನ್ ಬ್ಯಾಂಕಿಂಗ್ ಆಗಿರ್ಬೋದು, ಎಲ್ಲ ಕಂಪ್ಯೂಟರೈಸ್ಡ್ ಬ್ಯಾಂಕಿಂಗ್ ಆಗಿರ್ಬೋದು, ಯಾವುದೇ ಕಾಗದ ರಹಿತ ಇವತ್ತು ಆ ಬ್ಯಾಂಕ್ನಲ್ಲಿ ವ್ಯವಹಾರ ನಡೀತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಆಡಳಿತ ಮಂಡಳಿಯವರು ಮಾಡಿದ್ದಾರೆ. ಅವರಿಗೆ ಮೊದಲೇದಾಗಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದ ಹಾಗೆ ಇವತ್ತು ನಮ್ಮ ನಾಯಕರು ಸನ್ಮಾನ್ಯ ಎಚ್ ಕೆ ಪಾಟೀಲರು ಈ ಸಹಕಾರಿ ರಂಗದಲ್ಲಿ ಎಲ್ಲರಿಗೂ ಹಂಗೆ ಹೇಳಲಿಕ್ಕೆ ಅಂತಿರ್ಬೋದು, ಈ ಸಹಕಾರಿ ಧುರೀಣರು ಅದು ಇದು ಅಂಥೇಳಿ. ಆದರೆ ಇವತ್ತೇನು ನಮ್ಮ ಈ ಸಹಕಾರಿ ರಂಗ ನಮಗೇನು ಇಲ್ಲಿ ಕೊಡುಗೆಯನ್ನು ಕೊಟ್ಟಂಥವರು ನಮ್ಮ ಕನಿಗನಾಳ ಗೌಡರು. ಅವರ ವಿಚಾರದ ಆದಿಯಾಗಿ ಈ ಸಹಕಾರಿ ಸಂಘವನ್ನು ಸಂಸ್ಥೆಯನ್ನು ಭಾಳ ಹೆಚ್ಚು ಇವತ್ತು ಈ ಸಂದರ್ಭದಲ್ಲಿ ನಾವು ದಿವಂಗತ ಕೆ ಎಚ್ ಪಾಟೀಲ್ ಸಾಹೇಬ್ರನ್ನು ಕೂಡ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಅವರು ಏನು ಈ ಸಹಕಾರಿ ರಂಗಕ್ಕೆ ಕೊಟ್ಟಂಥ, ಯಾಕಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಎಲ್ಲ ರೈತ ಬಂಧುಗಳನ್ನು ಕಟ್ಟಿಕೊಂಡು ಕಾರ್ಯವನ್ನು ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಅಪರೂಪದ ನಾಯಕರಿದ್ದರು ಅವರು. ಅದನ್ನು ಇವತ್ತು ನಮ್ಮ ಸನ್ಮಾನ್ಯ ಎಚ್ ಕೆ ಪಾಟೀಲರು ಅವನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಿ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಯ್ತು. ಬೇಕಾದಷ್ಟು ಬ್ಯಾಂಕ್ಗಳು ಇವತ್ತು ಅದು ಇದು ಹೆಚ್ಚು ಕಡಿಮೆ ಆಗುವಂಥ ಒಂದು ವ್ಯವಸ್ಥೆ ಇದ್ದಾಗ ಕೂಡ ಇವತ್ತು ಅವ್ರ ನೇತೃತ್ವದಲ್ಲಿ ನಡೀತಕ್ಕಂಥ ಎಲ್ಲ ಬ್ಯಾಂಕ್ ಇವತ್ತು ನಿಮ್ಮ ಬಹುಶಃ ಎಲ್ಲ ಒಂದು ಒಳ್ಳೆಯ ವ್ಯವಸ್ಥಿತ ರೀತಿಯಲ್ಲಿ ಇವತ್ತೆಲ್ಲ ನಡೀತಾ ಒಂದು ಮಾತು ನಾವೆಲ್ಲ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತೈತೆ. ಭಾಳ ಅನುಭವ ಇರ್ತಕ್ಕಂಥವ್ರು ನಮ್ಮ ರಾಜ್ಯ ಅರ್ಬನ್ ಕೋಆಪರೇಟಿವ್ ಫೆಡರೇಷನ್ನ ಅಧ್ಯಕ್ಷರಾಗಿ ಮತ್ತು ಅಖಿಲ ಭಾರತ ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಗೌರವ ಅಧ್ಯಕ್ಷರಾಗಿ ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಅನುಭವವನ್ನು ಇವತ್ತು ಅವರು ಪಡೆದಿದ್ದಾರೆ. ಇವತ್ತು ಇನ್ನೂ ಏನೇನು ಹೆಚ್ಚು ಈ ಬ್ಯಾಂಕ್ ಉತ್ತರ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರವನ್ನು ಬಹುಶಃ ಅವರ ಒಂದು ವಾಣಿಯಲ್ಲಿ ನಾವೆಲ್ಲ ಕೇಳಿದರೆ ಉತ್ತಮ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾನು ಮೊಟ್ಟ ಮೊದಲು ನೀವೇನು ಲಕ್ಷ್ಮೀ ಕೋಆಪರೇಟಿವ್ ಬ್ಯಾಂಕ್ನವ್ರಿದ್ದೀರಿ, ಈ ಎಲ್ಲ ಯಜಮಾನರನ್ನು ಅವ್ರು ಕಟ್ಟಿರ್ತಕ್ಕಂಥ ಸಂಸ್ಥೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ನಡೆಸಲಿ ಅಂಥೇಳಿ ಈ ಸದಸ್ಯರುಗಳೆಲ್ಲ ಈ ಯಜಮಾನರುಗಳ ಕೈಯೊಳಗೆ ಏನು ಅಧಿಕಾರ ಕೊಟ್ಟಿದ್ದೀರಿ ಅದಕ್ಕಾಗಿ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ನೋಡ್ರಿ, ಸಂಸ್ಥೆ ಹೆಂಗೆ ನಡೆದೈತೆ ಅನ್ನೋದು ಒಮ್ಮೆ ನೋಡಿದರೆ ಗೊತ್ತಾಗಲ್ಲ. ಅದು ಕೆಲವು ವರ್ಷಗಳನ್ನು ನೋಡ್ಬೇಕು ನೀವು. ನಾನು ಜಿ ಎಸ್ ಪಾಟೀಲರು ಈ ಸಂಸ್ಥಾದ ಆಗು ಹೋಗುಗಳನ್ನು ಸತತವಾಗಿ ನೋಡ್ಕೊತ ಇದ್ದವ್ರು ನಾವು. ನಿಮ್ಮ ಲಕ್ಷ್ಮೀ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನವರು ನನಗಂತೂ ನೀವು ಮಾಡಿರ್ತಕ್ಕಂಥ, ನೀವು ತೋರಿರ್ತಕ್ಕಂಥ ಪ್ರೀತಿ, ಗೌರವ, ಆದರ
ಅಷ್ಟಿಷ್ಟಲ್ಲ, ನಾನು 1980ರ ಸಂದರ್ಭದಲ್ಲಿ ಅರ್ಬನ್ ಬ್ಯಾಂಕ್ ಫೆಡರೇಷನ್ ಮೆಟ್ಟಲೆ ಇರುವಾಗ ನಿಮ್ಮ ಬ್ಯಾಂಕಿನವರು ನನ್ನ ಜೊತೆಗೆ ನಿಂತ್ರಿ. ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು ಒಂದು 30 ವರ್ಷದ ಮೇಲೆ ಆಯಿತು. ನೀವು ನನ್ನ ಕೈ ಬಲಪಡಿಸಿದ್ದೀರಿ. ಅಷ್ಟೇ ಅಲ್ಲ, ರಾಜಕಾರಣಗಳು ಏನೇ ಇರ್ಬೋದು, ಆ ರಾಜಕಾರಣ ಬಂದಾಗಲೆಲ್ಲ ಇಲ್ರಿ ನಾವು ರಾಜಕೀಯನ ತೆಗೆದಿಟ್ಟ ಎಚ್ ಕೆ ಪಾಟೀಲರಿಗೆ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಈ ಎಲ್ಲ ಹಿರಿಯರಿಗೆ ನಾನು ಒಂದು ಬಾರಿ ನಮಸ್ಕಾರ ಮಾಡೋದಕ್ಕೆ ಬಯಸ್ತೇನೆ. ಇದು ನಮ್ಮ ವೈಯಕ್ತಿಕ ಸಂಬಂಧಗಳು. ನಮ್ಮನ್ನು ನೀವು ಮೇಲೆತ್ತಿದ್ರಿ, ಬೆಳೆಸಿದ್ರಿ, ಪ್ರೀತಿ ತೋರಿಸಿದ್ರಿ, ಆ ವಿಶ್ವಾಸ ತೋರಿಸಿದ್ರಿ. ನಮ್ಮದು 3ನೇ ಸಲ ಈಗ ನಾನು ಜಿ ಎಸ್ ಪಾಟೀಲ್ರು ನಿಮ್ಮ ಹತ್ರ ಬರೋದು. ಆ ಬ್ರ್ಯಾಂಚ್ ಕಟ್ಟಡಕ್ಕೆ ಬಂದ್ವಿ, ಮತ್ತೊಂದಕ್ಕೆ ಬಂದ್ವಿ, ಮತ್ತು ಈಗ ನವೀಕರಣಕ್ಕೆ ಬಂದ್ವಿ. 3ನೇ ಸಲ ನಾವು ಅವರು ಕೂಡಿ ನಿಮ್ಮ ಸಂತೋಷದಲ್ಲಿ ನಾವು ಭಾಗಿಯಾಗ್ತಾಯಿದ್ದೀವಿ. ಈಗ 4ನೇ ಸಂದರ್ಭಕ್ಕೂ ಬರ್ಬೇಕು ನಾವು. 58 ಕೋಟಿ ರೂಪಾಯಿ ಚೆನ್ನಿಯವರ, ಬಂಡಿಯವರ 58 ಕೋಟಿ ರೂಪಾಯಿ ಐತಿ ನಿಮ್ಮ ಡಿಪಾಸಿಟ್. ಇದನ್ನು ಒಂದು 100 ಕೋಟಿ ರೂಪಾಯಿ ಮಾಡಿದಾಗ ಒಂದು ಕಾರ್ಯಕ್ರಮ ಮಾಡಬೇಕು ನೀವು, ಅವಾಗ ಮಾತ್ರ ಬರ್ತೀವಿ. ಅದು ಮಾಡ್ತೀವ್ರಿ 3 ವರ್ಷದ ನಂತರ ಅಲ್ಲ, ನಮಗೆ 1 ವರ್ಷದ ನಂತರ ಬರಬೇಕು ಅಂತ ಅನ್ಸಕತ್ತೈತಿ. ದಯಮಾಡಿ 100 ಕೋಟಿ ಮಾಡೋದಕ್ಕೆ, ನಿಮ್ಮ ಠೇವುಗಳನ್ನು 100 ಕೋಟಿ ಮಾಡೋದಕ್ಕೆ ಬಹುಬೇಗ ನೀವು ಹೆಜ್ಜೆಗಳನ್ನು ಇಡಬೇಕು. ನೀವು ಎಷ್ಟು ಒಳ್ಳೆ ರೀತಿಯಿಂದ ಈ ಸಂಸ್ಥೆ ನಡೆಸ್ಕೊಂಡು ಬಂದಿರಿ ಅಂದರೆ ಅಷ್ಟೇ ಅಲ್ಲ, ನೀವು ಎಷ್ಟು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಬಂದಿರಲ್ಲ, ನಿಮ್ಮ ಸಾಲಗಾರರು, ನಿಮ್ಮ ಸದಸ್ಯರು ಎಷ್ಟು ಚಲೋ ನಡ್ಕೊಂಡಾರ ನಿಮ್ಮ ಕೂಡ ಅಂದರೆ ಎಲ್ಲರಿಗೂ ಭಾಳ ಖುಷಿ ಆಕೈತಿ.